ಜನಕ್ಕೆ ತೊಂದರೆ ಆಗುತ್ತೆ. ಈ ಬಡ ಎಲ್ಲ ಇವರೇನಿದ್ದಾರೆ ಬೀದಿ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಜನಗಳಿಗೆ ಸ್ವಲ್ಪ ಇದರಿಂದ ಭಾಳ ಅನುಕೂಲ ಆಗುತ್ತೆ, ಅದಂತೂ ಸತ್ಯ. ಅವರೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಯಾಕಂದ್ರೆ ಸರ್ ಮೊದಲಾಗಿದ್ರೆ ಇಲ್ಲಿ ಗಂಟೆ ಓಡಿಸ್ತಾ ಇದ್ರು, ಪಾಪ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ತದೆ. ಹೌದು, ಅಲ್ಲ ಅವರು ಪಾಪ ಅವ್ರಿಗೂ ಹೊಟ್ಟೆಪಾಡು ಇರುತ್ತೆ, ಅವ್ರದ್ದು ನೋಡಬೇಕು. ಆದರೆ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು, ಜನಗಳಿಗೆ ಭಾಳ ಅನುಕೂಲ ಆಯ್ತು. ಇದರಿಂದ ಸುಸೂತ್ರ ಓಡಾಡ್ಬೋದು, ಎಲ್ಲರೂ ನಿರ್ಭಯವಾಗಿ ವ್ಯಾಪಾರ ಇಲ್ಲಿರೋ ಜೊತೆ ಮಾಡೋಕ್ಕೆ ಅನುಕೂಲ, ಎಂಜಾಯ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸರ್ ಈಗ ಮೊದಲು ಇವಾಗ ಇಲ್ಲೆಲ್ಲ ಫುಟ್ಪಾತಲ್ಲಿ ಇಟ್ಕೊಂಡಿದ್ರಲ್ಲ, ಅವಾಗ ಓಡಾಡ್ತಿದ್ರಲ್ಲ, ಅವಾಗ ಏನು ಅನಿಸ್ತಿತ್ತು, ಇವಾಗ ಏನು ಅನಿಸ್ತದೆ? ಭಾರಿ ಒಂಥರ ಇಕ್ಕಟ್ಟಿನ ವಾತಾವರಣ ಆಗೋದು, ಒಂಥರ ಭಾರಿ ತೊಂದರೆ ಅನಿಸೋದು, ಏನೋ ಒಂಥರ ಎಲ್ಲ ಥರದಲ್ಲೂ ತೊಂದರೆ ಆಗೋದು. ಈಗ ಫ್ರೀಯಾಗಿ ಓಡಾಡ್ಬೋದು, ಎಲ್ಲರೂ ಭಾರಿ ಖುಷಿಯಾಗಿ ವ್ಯಾಪಾರ ಮಾಡ್ಬೋದು. ಆ ಥರ ಎಲ್ಲ ಚೆನ್ನಾಗಿದೆ ವಾತಾವರಣ. ಅದೇ ಅವರು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೌದು, ತುಂಬ ಇಕ್ಕಟ್ಟಾಗೋದು, ಓಡಾಡೋಕೆ ಒಬ್ರಿಗೊಬ್ರು ಇರಿಟೇಟ್ ಆಗೋದು ಎಲ್ಲ ಈಗ ಅದರಿಂದ ಈಗ ಹೊರಬಂದಂಗೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಒಳ್ಳೆಯದೇ ಮಾಡಿದ್ದಾರೆ. ಅದ್ರ ಜೊತೆ ಹೇಳಿದ್ನಲ್ಲ, ಆ ಥರ ಮಾಡಿದ್ರೇನು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬೆಟರ್ ಈಗ ಕಂಪೇರ್ ಟು ಇದು ನಾವು ಇಂಪ್ರೂವ್ಡ್ ಅಲ್ಲ ಒಟ್ಟಿಗೆ. ಹೌದೌದು. ಡ್ರೈವಾ ಫುಟ್ಪಾತ್ ಡ್ರೈವ್ ಇಟ್ಸ್ ವೆರಿ ಕ್ಲೀನ್. ಇನ್ನೂ ಸ್ವಲ್ಪ ಆದರೆ ಒಳ್ಳೆಯದು. ಇನ್ನು ನಡೆಯೋಕ್ಕೆ ಈಸಿ ಆಗಿದೆ, ಪೆಡಿಸ್ಟ್ರಿಯನ್ಸ್ಗೆ ಈಸಿ ಇದೆ ಅದು. ಬಟ್ ಅದಕ್ಕಂತ ಲೈನ್ ಹಾಕೊಟ್ಟಿದ್ದಾರಂತಲ್ಲ ಸರ್? ಹಾಕೊಟ್ರೆ ಒಳ್ಳೇದು. ಅವ್ರಿಗೆ ಹಾಕೊಟ್ಟಿದ್ದಾರೆ, ಆ ಲೈನಿಂದ ಹೊರಗಡೆ ಬರಬೇಡಿ ಅಂತ ಹೇಳಿದಾರಂತೆ. ಡ್ರೈವ್ ಒಳ್ಳೇದು, ಬಿಕಾಸ್ ಕನ್ವೀನಿಯಂಟ್ ಫಾರ್ ಪೆಡಿಸ್ಟ್ರಿಯನ್ಸ್. ಬಟ್ ಅವ್ರ ಬಿಸ್ನೆಸ್ ಪಾಪ ನೋಡ್ಬೇಕಲ್ವಾ ಸರ್. ಹಾಗಂತ ಅಂದ್ಬಿಟ್ಟು ಹೊರ ರಾಜ್ಯದಿಂದ ಬಂದಿರೋರೇ ಜಾಸ್ತಿ ಆಗಿದ್ದಾರೆ ಇಲ್ಲಿ, ಫುಟ್ಪಾತ್ ಅಲ್ಲಿ ಇರೋರೇ ಹೊರ ರಾಜ್ಯ. ಏನಾಗಿದೆ ಅಂದರೆ ವಿ ವೆಲ್ಕಮ್ ಇದು ವಿ ಆರ್ ಗುಡ್ ಹೋಸ್ಟ್, ಅದನ್ನು ಬಿಡ್ಬೇಕು ಫಸ್ಟು. ನಾವೆಲ್ಲರೂ ಸ್ವಾಗತಿಸ್ತೀವಿ. ಆ್ಯಂಡ್ ವಿ ಆರ್ ಅಕಸ್ಟಮ್ಡ್ ಎನಿ ಲ್ಯಾಂಗ್ವೇಜ್ ವಿ ಅಡ್ಜಸ್ಟ್, ಬೇರೆ ಥರ ಅಲ್ಲ. ನಾವು ಅವ್ರಿಗೆ ಅಡ್ಜಸ್ಟ್ ಆಗ್ಬಿಡ್ತೀವಲ್ಲ, ಆಗಿದ್ದೀವಿ ಫಸ್ಟ್ ಅದು ಬಿಡಬೇಕು. ಈಗ ನಮ್ಮವರೇ ಇಲ್ಲಿಲ್ಲ. ಬಟ್ ಇಲ್ಲಿ ನೋಡಿ, ಇವಾಗ ಅವ್ರು ಮಾತಾಡ್ಸಿ ಈಗ ಎರಡು ಕಡೆ ನಾನು ಮಾತಾಡ್ಸ್ಕೊಂಡ್ಬಂದೆ, ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾ ಇದ್ದಾರೆ. ಆಗಿದೆ, ಮಾತಾಡ್ತೀವಿ, ಬಟ್ ಬೇರೆ ಕಡೆ ನಾವು ಅಡ್ಜಸ್ಟ್ ಆಗ್ತೀವಿ. ಅವ್ರು ಕನ್ನಡ ಕಲಿಯಲ್ಲ. ಈಗ ನೀವು ಹೋಗಿ ನಾರ್ತ್ ಇಂಡಿಯನ್, ಅವ್ರು ಕನ್ನಡ ಕಲಿಯಲ್ಲ, ಹಿಂದಿ ಮಾತಾಡ್ತಾರೆ, ನಾವು ಹಿಂದಿ ರಿಪ್ಲೈ ಮಾಡ್ತೀವಿ. ಹೌದು ಹೌದು. ಅಲ್ಲ, ನಾವು ಫೋರ್ಸ್ ಮಾಡಬೇಕು, ಕನ್ನಡ ಮಾತಾಡಿ ಕಲಿಸ್ಬೇಕು. ನಾವೇನಂತೀವಿ ಹಿಂದಿ ಅಂದರೆ ಹಿಂದಿ ಅಂತೀವಿ ಅಷ್ಟೇ. ಏನು ಹೇಳ್ತೀರಾ ಸರ್ ಸಚಿವರಿಗೆ? ಏನು ಹೇಳೋದು, ಗವರ್ನೆನ್ಸ್ ಇಂಪ್ರೂವ್ ಮಾಡೋಕ್ಕೆ ಹೇಳಿ, ಫ್ರೀ ಬಿಡಿ, ಗವರ್ನೆನ್ಸ್ ಕೊಡಿ. ಏನು ಫ್ರೀ ಬಿಡಬೇಕು? ಎಲ್ಲ ಬಿಡಿ, ಕೊಟ್ಟೇನು ಪ್ರಯೋಜನ ಇಲ್ಲ. ಅದು ಬದಲು ಹೆಲ್ತ್ ಮತ್ತು ಎಜುಕೇಷನ್ ನೋಡ್ಕೊಳ್ಳಿ. ಫ್ರೀನ ಬಿಡಬೇಕು, ಬಿಡಿ, ಗ್ಯಾರಂಟಿ ಯೋಜನೆ ಬಿಡಬೇಕು, ಬಿಡಿ. ಈಗ ಕೃಷ್ಣ ಬೈರೇಗೌಡ ಸರ್ಗೆ ಏನು ಹೇಳ್ತೀರಾ? ಇಂಪ್ರೂವ್ ಮಾಡ್ತಾನೆ, ಈ ಟ್ರೈಯಿಂಗ್ ಇಸ್ ಬೆಸ್ಟ್, ಲೆಟ್ ಹಿಮ್ ಡು. ಓಡಾಡೋದಕ್ಕೆ ಈಗ ಹೇಗಿದೆ, ಮೊದಲು ಹೇಗಿತ್ತು? ಇವಾಗ ಚೆನ್ನಾಗಿದೆ, ಇವಾಗ ಇಷ್ಟ ಆಯಿತು. ಮುಂಚೆ ತುಂಬ ಕಷ್ಟ ಆಗ್ತಾ ಇತ್ತಲ್ವಾ, ಇವಾಗ ಪರವಾಗಿಲ್ಲ. ಏನಾಗಿದೆ ಮುಂಚೆ ಓಡಾಡೋದಕ್ಕೆ ಯಾವ ಥರ ಹಿಂಸೆ ಆಗ್ತಿತ್ತು? ಇಲ್ಲಿವರೆಗೂ ಬರ್ತಾ ಇತ್ತಲ್ವಾ ಅಮ್ಮ, ವೆಹಿಕಲ್ಸ್ ಪಾರ್ಕಿಂಗು ಅದು ಇದೆಲ್ಲ ಇತ್ತು. ಇವಾಗ ಆರಾಮಿದೆ ಅನಿಸ್ತು. ಇನ್ನು ಯಾವ್ಯಾವ ಥರ ನಿಮಗೆ ಅಭಿವೃದ್ಧಿ ನಿರೀಕ್ಷೆ ಇದೆಯಮ್ಮ? ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು? ಅದೇ ಫುಟ್ಪಾತ್ ತೆಗೀಲೇಬೇಕು ಅನ್ಸುತ್ತೆ ಪಾಪ ಅವ್ರು ಮಾಡ್ಕೊತಾರೆ ವ್ಯಾಪಾರ, ಅವ್ರನ್ನ ಯಾಕೆ ಇದು ಮಾಡಬೇಕು ಅನ್ಸುತ್ತೆ ಥ್ಯಾಂಕ್ಸ್ ಹೇಳಬೇಕು ಅಲ್ವಾ, ತುಂಬ ಕೃತಜ್ಞತೆ ಹೇಳ್ಬೇಕು ಅವ್ರಿಗೆ. ಅವರು ಎಷ್ಟು ಕಷ್ಟಪಟ್ಟು ಎಷ್ಟು ಮಾಡಿದ್ದಾರೆ ಅಲ್ವಾ.